10 ಗುಂಟೆ ಕಬ್ಬು ಹಾಕಿದ್ದೀನಿ ಇಲ್ಲಿ. ಇದು ಇಲ್ಲಿ ನಾನು ಮಾಡಿದೀನಿ ನೋಡಿ, ಈ ಜಾಗ 10 ಅಡಿ ಗ್ಯಾಪ್ ಕೊಟ್ಟು ನಾನು ಸಾಲ್ವ್ ಮಾಡಿದ್ದೀನಿ. ಆ ಕಬ್ಬಿಂದ ಈ ಕಬ್ಬಿಗೆ 10 ಅಡಿ ಇದೆ. ಆ ಪಕ್ಕದಲ್ಲಿ ಮತ್ತೆ 3 ಅಡಿಗೆ ಹಾಕ್ತೀನಿ. ಈ ಜೋಡಿ ಸಾಲ್ ಅಂತಾರೆ ಇದನ್ನ. ಈ ಕಬ್ಬನ್ನ ನಾವೇನ್ ಮಾಡ್ತೀವಿ, ಈ ಮಧ್ಯದಲ್ಲೆಲ್ಲ ಬೆಳೆಗಳು ತಗಂತೀವಿ, ಅಂತರ ಬೆಳೆಗಳು. ಈ ನಮಗೆ ಈ ಕಬ್ಬುಗೆ ನಾವು ಮಾಡಿರೋ ಖರ್ಚೆಲ್ಲ ನಮ್ಗೆ ಇದರಲ್ಲೇ ಬರ್ತದೆ. ನಾವಿದನ್ನು ಒಲ್ಲಿ ಜೀವಾಮೃತ ಗೋಕೃಪಾಮೃತದಿಂದಾನೇ ಈ ಕಬ್ಬು ಬೆಳೆಸ್ತಾ ಇದೀವಿ. ನಾವು 10 ಗುಂಟೆನಲ್ಲಿ 8 ರಿಂದ 9 ಟನ್ ನಮಗೆ ಕಬ್ಬು ಆಗ್ತದೆ. 1 ಎಕರೆಗೆ 32 ಟನ್ ಲಾಸ್ಟ್ ಇಯರ್ ನಾನು ಮಾಡಿದಾಗ ಆಯ್ತು. ಈ ಕಬ್ಬು ಈ ದಪ್ಪ ಐತಲ್ವಾ, ಇದನ್ನ ಮಾತ್ರನೇ ಕಟ್ ಮಾಡ್ಕೊಂತೀವಿ ನಾವು. ಈಗ ಒಂದು 6 ತಿಂಗಳು ಆದ್ಮೇಲೆ ನಾವು ತಿಂಗಳು 1 ಟನ್ ಕಬ್ಬು ತಗೊಂಡು ನಾವು ವ್ಯಾಪಾರ ಮಾಡ್ಕೊಂತೀವಿ. ನಮಗೆ ಬೆಲ್ಲ ಮಾಡಿಸ್ಕೊಂತೀವಿ. ಬೆಲ್ಲ ನಾನು 100 ರೂಪಾಯಿ ಕೊಡ್ತೀನಿ kg. ನಮಗೆ ಈ ಕಬ್ಬು ಕನಿಷ್ಠ ಒಂದು ಕಬ್ಬು ಬಂದು 2.5 ರಿಂದ 3 ಕಿಲೋ ಬರಬೇಕು. ಅದು ಬಂತು ಅಂದ್ರೆ ನಮಗೆ ನಮ್ಮ ಟಾರ್ಗೆಟ್ ಕರೆಕ್ಟ್ ಆದಂಗೆ. ಒಂದು ಗುಣಿನಲ್ಲಿ ನಾವು 2 ಅಡಿಗೆ ಒಂದು ಹಾಕಿದ್ರೆ ಗುಣಿನಲ್ಲಿ ವರ್ಷಕ್ಕೆ ನಾವು 10 ಕಬ್ಬು ತಗೊಂಡಿದೀವಿ ಅಂದ್ರೆ 30 ಕಿಲೋ ಬಂತು. ಆ ರೀತಿ ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಸರ್, ನಾನು ರಾಧಾಕೃಷ್ಣ ಅಂತ ಹೇಳಿ, ಕೋಣಸಾಲೆ ಗ್ರಾಮ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲಾ. ಈ ನಮ್ಮ ಊರಲ್ಲಿ ಈ ಅಗ್ರಿಕಲ್ಚರ್ ನಾವು ಈಗ ಇಲ್ಲಿ ಸ್ಟಾರ್ಟ್ ಮಾಡಿದೀವಿ ಸರ್. ಇಲ್ಲಿ ನಡೀತಾ ಇದೆ. ವೃತ್ತಿಯಲ್ಲಿ ಫಸ್ಟ್ ನಾನು ವೃತ್ತಿ ಸೋಮ ಎಂಟರ್ಪ್ರೈಸಸ್ ಲಿಮಿಟೆಡ್, ಮಾಗಂಟಿ ರಾಜೇಂದ್ರ ಪ್ರಸಾದ್ ಅಂತ ಹೇಳಿ ಅವ್ರ ಹತ್ರ ನಾನು ಕೆಲಸ ಮಾಡ್ತಾ ಇದ್ದೆ. 46 ವರ್ಷ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ದೀನಿ. 46ನೇ ವರ್ಷದಲ್ಲಿ ನಾನು ಅಗ್ರಿಕಲ್ಚರ್ ಮಾಡಲೇಬೇಕು ಅಂತ ಹೇಳಿ ಅವ್ರ ಹತ್ರ ರಿಟೈರ್ಮೆಂಟ್ ಪರ್ಮಿಷನ್ ತಗೊಂಡು ಹೊರಗಡೆ ಬಂದು ವ್ಯವಸಾಯ ಸ್ಟಾರ್ಟ್ ಮಾಡಿದ್ದೀನಿ. ಸಾಕಷ್ಟು ನಿಮ್ ಬಗ್ಗೆ ಹೇಳ್ತಾರೆ ಈ ಕಡೆ ಭಾಗದ ರೈತರು ಎಲ್ಲರೂ ಕೂಡ ಆರ್ಗ್ಯಾನಿಕ್ ಆಗಿ ಏನೋ ಬೆಳೆಯುತ್ತೆ ಇದು ಮಾಡ್ತಾ ಇದ್ದೀರಾ ಅಂತ. ಸೊ ಒಂದು ನೇರವಾದ ಪ್ರಶ್ನೆ, ಆರ್ಗ್ಯಾನಿಕ್ ಆಗಿ ಬೆಳೆದ್ರೆ ಲಾಭ ಇದೆಯಾ ರೈತನಿಗೆ ಅನ್ನೋದು? ಸರ್, ಆರ್ಗಾನಿಕ್ ಆಗಿ ಬೆಳೆದ್ರೆ ರೈತನಿಗೆ ಲಾಭ ಇದೆ. ಫಸ್ಟ್ ಥಿಂಕ್ ಏನಂದ್ರೆ ಆರೋಗ್ಯ. ಎಷ್ಟು ನಿಮಗೆ ಲಾಭ ಬರಬೇಕು ಅನ್ನೋದು ಅಂದ್ರೆ ಮನುಷ್ಯನಿಗೆ ಬೇಕಾಗಿರೋದು ಆರೋಗ್ಯ. ಆ ಆರೋಗ್ಯ ಬೇಕು ಅಂದ್ರೆ ನಾವು ನ್ಯಾಚುರಲ್ ಆಗಿ, ಅಂದ್ರೆ ಆರ್ಗಾನಿಕ್ ಅಂತ ನಾವು ಇಂಗ್ಲೀಷಲ್ಲಿ ಅಂತೀವಿ. ನಾವು ಏನು ಸ್ವಶಕ್ತಿಯಿಂದ ನಾವು ಬೆಳೆಸ್ತೀವೋ 0 ಬಜೆಟಲ್ಲಿ 1 ರೂಪಾಯಿ ಖರ್ಚು ಮಾಡ್ದಂಗೆ, ಆ ಖರ್ಚು ನಮ್ಮ ಶ್ರಮೆ ಮಾತ್ರ ಇರಬೇಕು. ಹೊರಗಡೆಯಿಂದ ತಂದು ಏನು ಹಾಕ್ದಂಗೆ ನಾವು ಬೆಳೆಸಿದ್ರೆ ಡೆಫಿನೆಟ್ ಆಗಿ ಲಾಭ ಇದೆ. ಕಾರಣ ಏನಂದ್ರೆ, ಇವತ್ತು ನನ್ನ ತೋಟದಲ್ಲಿ ನಾನು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ 10 ಗುಂಟೆ ಕಬ್ಬು ಕಾಡ್ತಾ ಇದ್ದೇನೆ. 10 ಗುಂಟೆ ಕಬ್ಬು ಹಾಕಿದ್ದೀನಿ ಇಲ್ಲಿ. ಇಲ್ಲಿ ನಾನು ಮಾಡಿದೀನಿ ನೋಡಿ, ಈ ಜಾಗ 10 ಅಡಿ ಗ್ಯಾಪ್ ಕೊಟ್ಟು ನಾನು ಸಾಲ್ವ್ ಮಾಡಿದ್ದೀನಿ. ಆ ಕಬ್ಬಿಂದ ಈ ಕಬ್ಬಿಗೆ 10 ಅಡಿ ಇದೆ. ಆ ಪಕ್ಕದಲ್ಲಿ ಮತ್ತೆ 3 ಅಡಿಗೆ ಹಾಕ್ತೀನಿ. ಈ ಜೋಡಿ ಸಾಲ್ ಅಂತಾರೆ ಇದನ್ನ. ಈ ಕಬ್ಬನ್ನ ನಾವೇನ್ ಮಾಡ್ತೀವಿ, ಈ ಮಧ್ಯದಲ್ಲೆಲ್ಲ ಬೆಳೆಗಳು ತಗಂತೀವಿ, ಅಂತರ ಬೆಳೆಗಳು. ನಮಗೆ ಕಬ್ಬುಗೆ ನಾವು ಮಾಡಿರೋ ಖರ್ಚೆಲ್ಲ ನಮ್ಗೆ ಇದರಲ್ಲೇ ಬರ್ತದೆ. ನಾವಿದನ್ನು ಒಲ್ಲಿ ಜೀವಾಮೃತ ಗೋಕೃಪಾಮೃತದಿಂದಾನೇ ಈ ಕಬ್ಬು ಬೆಳೆಸ್ತಾ ಇದೀವಿ ನಾವು. ನೀವು ಬೇಕಾದ್ರೆ ಡ್ರಮ್ ಇಲ್ಲಿದಾವೆ ನೋಡ್ಬೋದು, ಅಲ್ಲಿ ಹೋಗ್ತಾ ನಾನು ತೋರಿಸ್ತೀನಿ ಡ್ರಮ್ಗಳು. ಅಲ್ಲಿಂದಾನೆ ನಾವೆಲ್ಲ ಇದಕ್ಕೆ ಇದು ಕೊಡ್ತೀವಿ. ಇಷ್ಟೊಂದು ಗ್ಯಾಪ್ ಯಾಕೆ ಕೊಟ್ಟಿದೀವಿ ಅಂದ್ರೆ ಅಂತರ ಬೆಳೆ ತಗಂತೀವಿ. ಇದು 3 ಅಡಿ ಇದೆ, ಇದು 10 ಅಡಿ ಇದೆ. 10 ಅಡಿ ಗ್ಯಾಪ್ ಇದೆ. ಇದು ನೋಡಿ, ಹಾಕಿ 10 ಗುಂಟೆಯಲ್ಲಿ ನಾವು 10 ಗುಂಟೆನಲ್ಲಿ 8 ರಿಂದ 9 ಟನ್ ನಮಗೆ ಕಬ್ಬು ಆಗ್ತದೆ. 1 ಎಕರೆಗೆ 32 ಟನ್ ಲಾಸ್ಟ್ ಇಯರ್ ನಾನು ಮಾಡಿದಾಗ ಆಯ್ತು. ಇದು ಬೇರೆ ಅದೇ ಕಾನ್ಸೆಪ್ಟ್. ಇದರಲ್ಲಿ ಏನಾಗಿದೆ ಅಂದ್ರೆ, ಇದು ಜೋಬ್ ಭೂಮಿ, ಬೆದ್ದಲು ಭೂಮಿನೂ ಅಲ್ಲ, ಮೇಲ್ಗಡೆ ಭೂಮಿನೂ ಅಲ್ಲ. ಈ ಜೋಬ್ ಭೂಮಿ, ಕಾಲುವೆ ಬಂತು ಅಂದ್ರೆ ನೀರು ಹರಿತಾ ಇರ್ತದೆ. ಈ ಭೂಮಿನಲ್ಲಿ ನಾವು ಕಬ್ಬು ಬೆಳೀತಾ ಇದ್ವಿ. ಪ್ಲಸ್ ಇದಕ್ಕೆ ತಕ್ಕಂಗೆ ನೋಡಿ, ಈ ಕಬ್ಬು ಈ ದಪ್ಪ ಐತಲ್ವಾ, ಇದನ್ನ ಮಾತ್ರನೇ ಕಟ್ ಮಾಡ್ಕೊಂತೀವಿ ನಾವು. ಈಗ ಒಂದು 6 ತಿಂಗಳು ಆದ್ಮೇಲೆ ನಾವು ತಿಂಗಳು 1 ಟನ್ ಕಬ್ಬು ತಗೊಂಡು ನಾವು ವ್ಯಾಪಾರ ಮಾಡ್ಕೊಂತೀವಿ. ನಮಗೆ ಬೆಲ್ಲ ಮಾಡಿಸ್ಕೊಂತೀವಿ. ಬೆಲ್ಲ ನಾನು 100 ರೂಪಾಯಿ ಕೊಡ್ತೀನಿ kg. ನಮ್ಮ ಹತ್ರ ಉಳಿಯಲ್ಲ. ಬೆಲ್ಲ ಮಾಡಿದೀವಿ ಅಂದ ತಕ್ಷಣನೇ 3 ದಿನಕ್ಕೆ ಖಾಲಿ ಆಗಿಬಿಡ್ತದೆ. ಆರ್ಗ್ಯಾನಿಕ್ ಅಷ್ಟು ವ್ಯಾಲ್ಯೂ ಇದೆ.
ಆ ವ್ಯಾಲ್ಯೂ ಇದೆ. ನಾವು ಅಷ್ಟು ಜನಕ್ಕೆ ಪರ್ಮನೆಂಟ್ ಆಗಿ ಕಸ್ಟಮರ್ ತರ ಮಾಡ್ಕೊಂಡಿದ್ವಿ. ಅವ್ರು ಕೊಟ್ಟಿದ್ ಮಿಕ್ಕಿದ್ರೇನೆ ಇನ್ನೊಂದು ಕಸ್ಟಮರ್ ಆ್ಯಡ್ ಮಾಡ್ಕೊಳೋದು. ಅವ್ರಿಗೆ ಏನಾಗ್ತದೆ ಅಂದ್ರೆ, ನಾವು ಒಳ್ಳೆ ಆಹಾರ ಯಾವಾಗ ಕೊಡ್ತೀವೋ ಅವರು ನಮ್ಮನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ. ಅವರು ಹಿಂಗೆ ನಮ್ಮ ತೋಟ ನೋಡಕ್ ಬಂದು ನಮಗೆ ಕಸ್ಟಮರ್ ಆಗಿದಾರೆ ಬಿಟ್ರೆ, ನಾವು ಹುಡ್ಕೊಂಡು ಎಲ್ಲಿ ಹೋಗಿಲ್ಲ. ನೀವು ಮಾರಾಟ ಹಂಗ್ ಮಾಡೋದು? ಯಾವುದೇ ಐಟಮ್ ನಮ್ಮಲ್ಲಿ ಬೆಳೆದಿರೋದನ್ನ ನಾನು ಎಲ್ಲಿ ಹೊರಗಡೆ ತಗೊಂಡು ಮಾರಾಟ ಮಾಡಲ್ಲ. ನಮ್ಮ ತೋಟದಿಂದಾನೇ ಖರ್ಚಾಗ್ತಾಗಲ್ಲ. ಅವರೇ ಬಂದ್ಕೊಂಡು ಅವರೇ ವೀಕ್ಷಣೆ ಮಾಡಕ್ ಸಾವಿರಾರು ಜನ ಬರ್ತಾರೆ ನಮ್ಮ ತೋಟಕ್ಕೆ. ಇಲ್ಲಿಗೆ ಒಂದು 16,000 ಜನ ನಮ್ಮ ತೋಟ ನೋಡಿದ್ದಾರೆ, ವಿಸಿಟ್ ಮಾಡಿದವರು. ಹಂಗಂತ ಹೇಳ್ಬಿಟ್ಟು ನಾನೇನೋ ದೊಡ್ಡ ಇದು ಅಂತ ನಾನು ಹೇಳಲ್ಲ. ಆಕ್ಚುಲಿ ನಾನು ಮಾಡೋ ಪದ್ಧತಿ ಅವ್ರಿಗೆ ಹಿಡಿಸಿದೆ. ಈ ಅಕ್ಕಪಕ್ಕದವ್ರು ನೋಡಿ ಒಬ್ಬರಿಂದ ಒಬ್ಬರಿಗೆ ಈ ತರದಲ್ಲಿ ಬಂದಿದ್ರೆ ಬಿಟ್ರೆ ನಮ್ಮ ಅಡ್ವರ್ಟೈಸ್ಮೆಂಟ್ ಅನ್ನೋದು ಯಾವುದೂ ಇಲ್ಲ, ಮೊದಲಿಂದಾನು ಇಲ್ಲ. ನಾವೇನೋ ಬದುಕೋಣ ಅಂತ ಬಂದಿದ್ವಿ ಇಲ್ಲಿಗೆ, ನಮ್ದೇನೋ ಮಾಡ್ಕೊಂಡು ಪ್ರಶಾಂತವಾಗಿ ಋಷಿ ತರ ಇರಬೇಕು ವ್ಯವಸಾಯದಲ್ಲಿ ಅಂತ ನಾವು ಬಂದಿರೋದು. ಅಂತ ಅದ್ರಲ್ಲಿ ಇದು ಕೈ ಹಿಡಿದಿದೆ, ಅದು ಪಬ್ಲಿಸಿಟಿ ಆಗ್ಬಿಟ್ಟಿದ್ವಿ. ಈಗ ಬಂದವ್ರಿಗೆಲ್ಲ ನಾನು ಉತ್ತರ ಹೇಳ್ತಾನೆ ಇರ್ತೀನಿ, ಆದ್ರೆ ಯಾರ ಮೇಲೆ ಕೋಪ ಮಾಡ್ಕೊಳಲ್ಲ. ಯಾವುದೇ ಬಗ್ಗೆ ಕೇಳಲಿ, ನಾನು ಯಾವ ತರ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಏನು ಉಪಯೋಗ ಇದೆ ಅನ್ನೋದು ಮಾತ್ರ ಹೇಳ್ಕೊಡ್ತೀನಿ. ಇದಕ್ ಬರೋಣ ಈಗ. ಹೇಳಿ. ಈ 10 ಗುಂಟೆಯಲ್ಲಿ ಇದನ್ನ ಯಾವ ರೀತಿ ಕಬ್ಬು ಬೆಳೆದ್ರಿ ಅನ್ನೋದನ್ನ ಹೇಳ್ತಾ ಇದ್ರಿ ಆಗ್ಲೇ. ಸರ್, ನಾನು ಹೇಳಿದ್ನಲ್ವಾ, ಎರಡು ಇದರಲ್ಲಿ ಈಗ ನೋಡಿ, ಇದರಲ್ಲಿ ಈ ಸಣ್ಣ ಇವೆಲ್ಲ ಮಾಮೂಲಿ ಕಬ್ಬು ಮಾಡುವಾಗ ಏನ್ ಮಾಡ್ತೀವಿ, ಕಟ್ ಮಾಡಿಬಿಡ್ತೀವಿ. ಈ ನಮಗೆ ಈ ಕಬ್ಬು ಕನಿಷ್ಠ ಒಂದು ಕಬ್ಬು ಬಂದು 2.5 3 ಕಿಲೋ ಬರ್ಬೇಕು. ಅದು ಬಂತು ಅಂದ್ರೆ ನಮಗೆ ನಮ್ಮ ಟಾರ್ಗೆಟ್ ಕರೆಕ್ಟ್ ಆದಂಗೆ. ಒಂದು ಗುಣಿನಲ್ಲಿ ನಾವು 2 ಅಡಿಗೆ ಒಂದು ಹಾಕಿದ್ರೆ, ಗುಣಿನಲ್ಲಿ ವರ್ಷಕ್ಕೆ ನಾವು 10 ಕಬ್ಬು ತಗೊಂಡಿದೀವಿ ಅಂದ್ರೆ 30 ಕಿಲೋ ಬಂತು. ಆ ರೀತಿನಲ್ಲಿ ನಾವು 10 ಗುಂಟೆಲ್ಲ ಹಾಕಿರೋದು ಎಷ್ಟು ಜಾಸ್ತಿ ಹಾಕಿಲ್ಲ, ಎಷ್ಟೋ ಗುಣಿ ಹಾಕಿಲ್ಲ. ನಾವು ಹಾಕಿರೋದೇ 600 ಗುಣಿ. ಈ 600 ಕಬ್ಬುನು ನೀವು 6×3 × 18 ನೀವು ಲೆಕ್ಕ ಹಾಕೊಳ್ಳಿ ಎಷ್ಟಾಗ್ತತೆ ಅಂತ. ನಮ್ಗೆ ವರ್ಷ ಈ ರೀತಿ ಆಗ್ತತೆ. ಎಷ್ಟು ವರ್ಷದಿಂದ ಈ ಪದ್ಧತಿಯಲ್ಲಿ ಬೆಳೀತಾ ಇದ್ರಿ? ಈ ನಾನು ಇದು 3ನೇ ವರ್ಷ ಅಮ್ಮ. 3ನೇ ವರ್ಷ. 2 ವರ್ಷ ನಾನು ಪೂರ್ತಿ 1 ಎಕರೆಗೆ ಹಾಕಿದ್ದೆ. ಈ ವರ್ಷ ಮತ್ತೆ ಇದು ಬೀಜಕ್ಕಂತ ಹಾಕೊಂಡಿದ್ದೀನಿ. ಇದು ಈಗ ಇನ್ನೊಂದು ತಿಂಗಳಾದ್ಮೇಲೆ ನಾನು ಹಾಕ್ತೀನಿ, ಇದನ್ನ ಕಬ್ಬು ಹಾಕ್ಬಿಡ್ತೀನಿ, ಪೂರ್ತಿ ಎಕರೆಗೆ ಹಾಕ್ಬಿಡ್ತೀನಿ. ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ, ಸಾಲ್ ಹೊಡ್ಕೊಳೋದು ಹಾಕೋದು ಅಷ್ಟೇ. ನೀವು ನೋಡಿ, ಭೂಮಿ ಇನ್ನೂ ಆರೇ ಇಲ್ಲ, 1 ತಿಂಗಳಾಯ್ತು ಕಾಲ ಬಂದ್ ಮಾಡಿ. ನೋಡಿದ್ರಲ್ವಾ, ಇಲ್ಲಿ ನೋಡಿ, ಕೈ ಹಾಕಿದ್ರೆ ಬರೀ ಮಣ್ಣು ಬರ್ತಾ ಇದ್ ನೋಡಿ ಹಿಂಗೆ. ಇಂಥ ಜೋಬ್ ಭೂಮಿನಲ್ಲಿ ನಮ್ ಕಬ್ಬಿಗಿದೆ. ಅದು ಡಿಫ್ರೆಂಟ್ ಅವ್ರಿಗೆ ನಮ್ಗೆ. ಈ ಮಾಮೂಲಿ ಅವ್ರು ಏನ್ ಮಾಡ್ತಾರೆ, 1.5 ಅಡಿಗೆ ಎಲ್ಲ 2 ಅಡಿಗೆ ಸಾಲ ಹಾಕ್ಬಿಟ್ಟು ಹಾಕ್ತಾರೆ ಕಬ್ಬು. ಅದು ಕಬ್ಬು ಸಣ್ಣ ಬರ್ತತೆ. ಇವ್ರು ಹಾಕ ರಾಸಾಯನಿಕದಿಂದ ರೋಗಗಳಾಗ್ಲಿ ಇನ್ನೊಂದಾಗ್ಲಿ ನಾನು ಇವತ್ತಿಗೆ ಏನೂ ಹಾಕಿಲ್ಲ ಇದಕ್ಕೆ. ಒನ್ಲಿ ಜೀವಾಮೃತ, ಗೋಕುಪ್ರಾಮೃತ. ಇನ್ನೊಂದು ಗೋಕುಪ್ರಾಮೃತ. ಏನದು? ಈ ಕಲ್ಚರು ನಾವು 1-2 ಲೀಟರ್ ಹೊರಗಡೆಯಿಂದ ತಂದ್ಕೊಂಡು ನಾವೇ ತಯಾರು ಮಾಡ್ಕೊಂಡಿದ್ವಿ, ಅದನ್ನ ಡೆವಲಪ್ ಮಾಡ್ಕೊಂಡಿದ್ವಿ. ಬರೀ ಬೆಲ್ಲ ಮಜ್ಜಿಗೆ ಹಾಕ್ತಿವಿ ಅಷ್ಟೇ. ಬೆಲ್ಲ ಮತ್ತೆ ಮಜ್ಜಿಗೆ. ಎಷ್ಟು ಸರಿ ಸಿಂಪಡಣೆ ಮಾಡ್ತೀರಾ ಸರ್? ಈ ಏನೋ 15 ದಿನಕ್ಕೆ ಒಂದ್ಸತಿ 2ರಲ್ಲಿ 1 ಕೊಡ್ತಾ ಇರ್ತೀವಿ. ಘನಜೀವಾಮೃತ ನಮ್ಮ ಹತ್ರ ತಯಾರಾದಾಗೆಲ್ಲ ಒಂದೊಂದು ಇಡಿ ಹಾಕ್ತಾ ಇರ್ತೀವಿ ಎಲ್ಲ. ಅದಕ್ಕೆ ಅದು ಹೇಗೆ ತಯಾರಾಗಿ? ನಾವು ಅಲ್ಲಿ ಒಳಗಡೆ ತಯಾರು ಮಾಡ್ತೀವಿ. ತಯಾರು ಮಾಡ್ತೀನಿ, ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ಅಲ್ಲಿ ಹೋದಾಗ. ಅದೇನಂದ್ರೆ ನೆಳ್ಳಲ್ಲಿ ಒಣಗಿಸ್ತೀನಿ ನಾನು. ಮಿಕ್ಕಿದ್ದವರೆಲ್ಲ ಹೊರಗಡೆ ಮಾಡ್ತಾರೆ ಅಷ್ಟು ಜನ, ಅವರು ಸೇಲ್ ಮಾಡೋರೆಲ್ಲ. ನಾನು ಹಂಗ್ ಮಾಡಲ್ಲ, ನನ್ನ ಜಾಗದಲ್ಲಿ ಒಳಗಡೆ ಒಣಗಿಸಿ ನೆಳ್ಳಲ್ಲಿ ಅದನ್ನು 3 ತಿಂಗಳು ಹಿಡಿತದ ನನಗೆ ಘನಜೀವಾಮೃತ ರೆಡಿ ಆಗೋ ಸರ್ಗೆ. ಇದು ಅವೆರಡೇ ಪ್ರಾಡಕ್ಟ್ಸ್ ಇಲ್ಲಿ ಇದು ಮಾಡೋದು ನೀವು? ನಾವು ಅಷ್ಟೇ ಎಲ್ಲ ಮಾಡ್ತೀವಿ. ಯಾವುದು ನಮ್ಗಿಲ್ಲ. ಈಗ ನಾನು ಈ ಮಂಡ್ಯ ತಾಲೂಕಾದಲ್ಲಿ ಕೊಪ್ಪ ಹೋಬಳಿಗೆ BRC ಅಂತ ಮಾಡಿದ್ದಾರೆ. ಅಂದ್ರೆ NMNF ಅಗ್ರಿಕಲ್ಚರ್ ಅಲ್ಲಿ ನಾವು ಯಾರ್ಯಾರು ಈ ತರ ವ್ಯವಸಾಯ ಮಾಡ್ತಾ ಇದೀವೋ ಅವ್ರಿಗೆಲ್ಲರಿಗೂ ಒಂದು 100 ಜನಕ್ಕೆ 150 ಜನಕ್ಕೆ ಹಿಂಗೆ ರೈತರನ್ನು ಕೊಟ್ಟು ನೀವು ಅವ್ರಿಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ಬೇಕು ಅಂತ ಹೇಳಿದ್ದಾರೆ. ನಾನು ಕೊಡ್ತೀನಿ ಅವ್ರಿಗಾಗಿ. ನಾನು ಒಂದು 5-6 ತರ ಔಷಧಿಗಳೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರಿಗೆ ಸೀಸನ್ ಅಲ್ಲಿ ನಾನು ಅವ್ರಿಗೆ ಏನೇನ್ ಮಾಡ್ಬೇಕು ಅನ್ನೋದು ಹೇಳ್ತಾ ಇರ್ತೀವಿ. ಇದು ನಮಗೆ ದುಡ್ಡು ತಗೊಳ್ಬೇಕಂತಲ್ಲ, ನಮ್ಮಿಂದ ಇನ್ನೊಂದು 10 ಜನ ಸೊಸೈಟಿಗೆ ಆರ್ಗಾನಿಕ್ ರೈತರು ಬರ್ಲಿ. ಪ್ರಕೃತಿ ಉಳಿದ್ರೆ ಭೂಮಿ ಬದುಕುತ್ತೆ, ಭೂಮಿ ಬದುಕಿದ್ರೆ ಮನುಷ್ಯ, ಜಾನುವಾರುಗಳು, ಅಕ್ಕಿ ಪಕ್ಷಿಗಳೆಲ್ಲ ಇದ್ರೇನೆ
ಮನುಷ್ಯನಿಗೆ ಜೀವನ. ಇದರಲ್ಲಿ ಯಾವುದಿಲ್ಲ ಅಂದ್ರೇನು ಮನುಷ್ಯನಿಗೆ ಜೀವನ ಇಲ್ಲ. ಆಗ್ಲೇ ಹೇಳ್ತಾ ಇದ್ರಿ, ಈ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ನ ಸಾಮಾನ್ಯ ರೈತರು ಬಿಡೋದಿಲ್ಲ. ಮತ್ತೆ ಅವರು ಇಂಗ್ಲಿಷ್ ಗೊಬ್ಬರ ತರದ್ದೆಲ್ಲವನ್ನು ಕೂಡ ಯೂಸ್ ಮಾಡ್ತಾರೆ. ಹೌದು. ಸೊ ಒಂದ್ ವೇಳೆ ಅಷ್ಟು ಯೂಸ್ ಮಾಡಿದ್ರೆ 10 ಗುಂಟೆಯಲ್ಲಿ ಹಾ. ಅವ್ರಿಗೆ ಎಷ್ಟು ಸಿಗ್ತಾ ಇತ್ತು, ನಿಮ್ಗೆ ಎಷ್ಟು ಸಿಗುತ್ತೆ? ಸರ್, ಒಂದು ಸಣ್ಣ ಡಿಫ್ರೆನ್ಸ್ ಹೇಳ್ಬೋದಾ? ಒಂದು 2-3 ಟನ್ ಡಿಫ್ರೆನ್ಸ್ ಅವ್ರಿಗೆ ಜಾಸ್ತಿ ಬರ್ತದೆ ಸರ್, ಅಷ್ಟೇ. ಹ್ಮ್. ಆದ್ರೆ ಅವ್ರ ರಾಸಾಯನಿಕ ಆಯ್ತು. ನಮ್ದು ಈ ಮಧ್ಯದಲ್ಲಿನೂ ನಾವು ಅಂತರ ಬೆಳೆ ತಗಂತೀವಿ. ಹ್ಮ್. ಇದರಲ್ಲಿ ಬೀನ್ಸ್ ಹಾಕ್ತಿವಿ, ಬದನೆ ಗಿಡ ಹಾಕ್ತಿವಿ, ಬೆಂಡೆ ಗಿಡ ಹಾಕ್ತಿವಿ. ಈಗ ಏನಾಗಿದೆ ಅಂದ್ರೆ ನಾವೆಲ್ಲ ತೆಗೆದು ಬಿಟ್ಟು ಯಾರು ಹಾಕಿದ್ವಿ ಮಣ್ಣು ಕಬ್ಬುಗೆ. ಈಗ ಕಬ್ಬುಗೆ ಏನ್ ಮಾಡ್ತೀವಿ, ಒಂದ್ ಸತಿ ಮೇಲ್ಗಡೆ ಇರೋದನ್ನೆಲ್ಲ ಒಂದ್ ಸ್ವಲ್ಪ ಹುಲ್ಲು ಅಂತ ಅದೆಲ್ಲ ತೆಗೆದು ಮತ್ತೆ ಅದು ಬುಡಕ ಹಾಕ್ತಿವಿ. ಆಮೇಲೆ ಇವೆಲ್ಲ ಮಧ್ಯದಲ್ಲೆಲ್ಲ ಮತ್ತೆ ತರಕಾರಿ ಹಾಕ್ತಿವಿ. ಇದರಿಂದ ಏನಾಗ್ತದೆ ಅಂದ್ರೆ ನಮ್ಗೆ ಈ ಜೀವಾಮೃತಕ್ಕೆ ಇದಕ್ಕೆ ಖರ್ಚು ಮಾಡೋ ಅಂತ ಬೆಲ್ಲದ ದುಡ್ಡು ಇದರಲ್ಲೇ ಬಂತು. ನಮ್ಗೆ ಯಾವಾಗಾರ 4 ಜನ ಲ್ಯಾಬರ್ ನಿಂತ್ಕೊಂಡು ಮಾಡಿಸಿದ್ರೇನು ಆ ದುಡ್ಡು ಅದರಲ್ಲೇ ಬಂತು. ಕಬ್ಬು ಪೂರ್ತಿ ಕ್ಯಾಲ್ಕುಲೇಷನ್ ಹೇಳ್ಬೋದಾ ಸರ್ ಅದಕ್ಕೂ ಇದಕ್ಕೂ? ಈ 10 ಗುಂಟೆ ಇದ್ದ ಲೆಕ್ಕ ಇಟ್ಕೊಂಡು ಸರ್ ನೋಡಿ, ಅದನ್ನೆಲ್ಲ ನಾನು ಒಂದು ಅಪ್ರಾಕ್ಸಿಮೇಟ್ ಆಗಿ, ಯಾಕೆ ಅಂದ್ರೆ ನಮ್ಮ ಭಾರತೀಯ ರೈತರು ಇನ್ಕ್ಲೂಡಿಂಗ್ ಬಹಳಷ್ಟು ಜನ ಇನ್ಕ್ಲೂಡಿಂಗ್ ಮೀ ಅನ್ಕೊಳ್ಳಿ, ಒಂದು ಲೆಕ್ಕಾಚಾರ ಇಟ್ಕೊಳ್ಳಿ, ಇಷ್ಟ ಹಾಕಿದ್ರೆ ಇಷ್ಟು ಲಾಭ ಬಂತಪ್ಪ ಅಂತ. ರೈತರು ಬಹುತೇಕರಲ್ಲಿ ಈ ತರ ಇರುತ್ತೆ. ಹಾಗಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಈ ಪದ್ಧತಿಗೂ ಸಾಮಾನ್ಯ ರೈತರಿಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಏನು ಅಂತ ಒಂದು ಸಣ್ಣ ಕ್ಯಾಲ್ಕುಲೇಟ್ ಹೇಳಿ ಸರ್. ನಾನು ಈ 10 ಗುಂಟೆ ಕಬ್ಬಲ್ಲೇ ಒಂದು 8 ಟನ್ ನನಗೆ ಕಬ್ಬು ಆಯ್ತು ಅಂತ ಇಟ್ಕೊಳ್ಳಿ ಸರ್. ವರ್ಷಕ್ಕೆ ಈ 8 ಟನ್ ಇಂದ ನನಗೆ 80,000 ರೂಪಾಯಿ ದುಡ್ಡು ಆಗ್ತದೆ. ಅದರಲ್ಲಿ 10,000ದಿಂದ 12,000 ರೂಪಾಯಿ ನನಗೆ ಖರ್ಚು ಬರ್ತದೆ. ನನಗೆ ಖರ್ಚು ಜಾಸ್ತಿ ಬರಲ್ಲ. ಕಾರಣ ಏನಂದ್ರೆ ನಾವೇನು ಹೊರಗಡೆಯಿಂದ ತಂದು ಹಾಕಲ್ಲ. ಈ ಕಳೆ ತೆಗೆಯೋದಾಗ್ಲಿ ಮೊನ್ನೆ ಹಾಕೋದಾಗ ಅದು 2 ಬಿಟ್ರೆ ನಾನು ಬೇರೆ ಕೆಲಸ ಇಲ್ಲ ನಮ್ಗೆ. ಅದು ನಾವು ಗಂಡ ಹೆಂಡತಿ ಮಾಡ್ಕೊಂಡ್ರೆ ಆ ಖರ್ಚುನೂ ಇಲ್ಲ ರೈತರಿಗೆ. ನನ್ನ ಕಾನ್ಸೆಪ್ಟ್ ಏನಂದ್ರೆ ನಾನು ಲ್ಯಾಬರ್ ಇಟ್ಟು ಮಾಡಿಸ್ಕೊಂತೀನಿ. ಅದರಿಂದ ನನಗೆ ಒಂದು 10,000ರಿಂದ 12,000 ರೂಪಾಯಿ ಖರ್ಚು ಬರ್ತದೆ ಸರ್. ನನಗೆ ಉಳಿತಾಯ ಏನಂದ್ರೆ 60,000ರಿಂದ 70,000 ರೂಪಾಯಿ ಉಳಿತಾಯ. ನೀವು ಲೆಕ್ಕ ಹಾಕೊಳ್ಳಿ. ಈಗ ಅದೇ ರೈತರಿಗೆ ಅವರು ರಾಸಾಯನಿಕ ಬೆಳೆದವರಿಗೆ ಹತ್ರನೂ ಹೋಗ್ತಾರೆ, ಯಾಕೆ ಬೆಳೆನಲ್ಲಿ ಹೋಗ್ತಾರೆ. ಮಿಶ್ರಮ ಬೆಳೆಗಳಲ್ಲಿ ಮಾಡಲ್ಲ ಅವರು. ನಮ್ದೆಲ್ಲ ಏನಂದ್ರೆ ಮಿಶ್ರಮ ಬೆಳೆಗಳಲ್ಲಿ ಮಾಡಿದ್ರೆ ಒಂದರಿಂದ ಒಂದು ಅನುಸರಣೆ ಆಗಿ ಎಲ್ಲ ಬೆಳೆಗಳಿಗೂ ಒಂದರಿಂದ ಒಂದು ಅವೇ ಹಂಚ್ಕೊಂತವೆ. ಈಗ ದ್ವಿದಳ ಧಾನ್ಯಗಳು ಹಾಕಿದ್ವಿ ಅಂತ ಹೇಳ್ಕೊಳ್ಳಿ, ಹೆಸರೆ ಕಾಳು, ತಗಣಿ ಕಾಳು ಇಂಥವೆಲ್ಲ ಹಾಕಿದಾಗ ಅವೆಲ್ಲ ಏನ್ ಮಾಡ್ತವೆ, ನಿಮಗೆ ಗಾಳಿಯಲ್ಲಿರೋ ಸಾರಜನಕನ ಹಿಡಿದಿಟ್ಕೊಂತವೆ. ಆ ನೈಟ್ರೋಜನ್ ಯಾವಾಗ ಹಿಡಿದಿಟ್ಕೊಂತೋ ಅದು ನನ್ನ ಈ ಕಬ್ಬಿಗೆ ಅನುಕೂಲ ಆಯಿತು. ನಾನು ಯೂರಿಯಾ ಹಾಕೋ ಕೆಲಸನೇ ಇಲ್ಲ. ಇದು ರೈತನಿಗೆ ಎಷ್ಟು ಹೇಳಿದ್ರೂ ಅವ್ರು ಅರ್ಧ ಮಾಡ್ಕೊಂತ ಇಲ್ಲ. ಈಗೀಗ ಬಹಳ ಜನ ಕನ್ವರ್ಟ್ ಆಗ್ತಾ ಇದ್ದಾರೆ. ಈಗ ನಾವು ನ್ಯಾಚುರಲ್ ಆಗಿ ನಮ್ಮ ತೋಟಗಳು, ನಮ್ಮ ಭತ್ತದ ಗದ್ದೆಗಳು, ನಮ್ಮ ಕಬ್ಬು, ನಮ್ಮ ರಾಗಿ, ಈ ವರ್ಷ ನಾನು ಎಷ್ಟೋ ಜನಕ್ಕೆ ಕರ್ಕೊಂಬಂದು ತೋರಿಸಿದ್ದೀನಿ. ಯೂನಿವರ್ಸಿಟಿಯಿಂದ ಬಂದು ಲೆಕ್ಚರರ್ಸ್ ಇಷ್ಟೊಂದು ತೆನೆ ಬಂದಿದೆಯಲ್ವಾ, ಹೆಂಗಾಯ್ತು ರಾಗಿ ಅಂತ ಕೇಳಿದ್ರು. 2 ಅಡಿ ಪಟ ಮಾಡಿ ರಾಗಿ ಹಾಕಿದ್ದೀನಿ ನಾನು. ಇವೆಲ್ಲ ಏನಂದ್ರೆ ಎಕ್ಸ್ಪೆರಿಮೆಂಟು. ಒಂದು ಸತಿ ಹೋದ್ರೆ ಬೆಳೆ ಹೋದ್ರೆ ಹೋಯ್ತು. ನಾವು ಮಾಡಿದ್ರೆ ರೈತನಿಗೆ ಅನುಕೂಲ ಆಗಬೇಕು. ನಮ್ಮ ಇಂಡಿಯಾದಲ್ಲಿ ಎಲ್ಲ ಚಿಕ್ಕ ರೈತರೇ, 1 ಎಕರೆ ಒಳಗಡೆ ರೈತರೇ ಬಹಳ ಜನ ಇದ್ದಾರೆ. ಒಂದು ರೈತ 1 ಎಕರೆನಲ್ಲಿ ಆರಾಮಾಗಿ ತಾನು ತಿನ್ಕೊಂಡು ತನ್ನ ಕುಟುಂಬ ಎಲ್ಲ ತಿನ್ಕೊಂಡಿದ್ಮೇಲೆ ಎಕರೆಗೆ 10,000ರಿಂದ 25,000 ರೂಪಾಯಿ ಆದಾಯ ಮಾಡಬೇಕು. ಅದು ನನ್ನ ಕಾನ್ಸೆಪ್ಟಲ್ಲಿ ನಾನು ಮಾಡಿರೋ ಪದ್ಧತಿ, ನಾವು ಹೇಳ್ತಾ ಇರೋ ಪದ್ಧತಿ. ಅದೇ ಬೇರೆಯವರೆಲ್ಲ ಅಷ್ಟು ಬಂದಿದೆ ಇಷ್ಟು ಬಂದಿದೆ ಅಂತಾರೆ. ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ, ನಾನು ನೋಡಕ್ಕೂ ಹೋಗಿಲ್ಲ ಎಲ್ಲಿ. ನಮ್ಮ ತೋಟಕ್ಕೆ ಬಂದಿರೋರಿಗೆ ಮಾತ್ರ ನಾವು ಏನು ಮಾಡ್ತಾ ಇದ್ವಿ ಅದು ತೋರಿಸ್ಕೊಡ್ತೀವಿ. ಅದೇ ರೀತಿ ನಾವು ವ್ಯವಸಾಯದಲ್ಲಿ ಈ ಕೆಲಸಗಳು ಮಾಡ್ಕೊಂತ ಇದೀವಿ. ಈಗ 4 ಜನಕ್ಕೆ ಕೆಲಸಗಳು ಕೊಡ್ತಾ ಇದೀವಿ ನಾವು. ಓವರಾಲ್ ಅಂತರ ಬೆಳೆ ಅದೆಲ್ಲ ಮಾಡ್ಕೊಂಡು ಈ 10 ಗುಂಟೆಯಲ್ಲಿ ನೀವು 8 ಟನ್ ಅಂತ ಅನ್ಕೊಳ್ಳಿ. ಹೌದು. ಎಷ್ಟು ಖರ್ಚು ಬಂತು ನನಗೆ ಸರ್? ಅದೇ ಹೇಳ್ತಾ ಇದೀನಲ್ವಾ, ಫಸ್ಟ್ ಇಯರ್ ಆಗಿರೋದ್ರಿಂದ 10,000ರಿಂದ 12,000 ರೂಪಾಯಿ ಖರ್ಚು ಬರ್ತದೆ ನನಗೆ. ಸೆಕೆಂಡ್ ಇಯರ್ ಆದ್ರೆ ಅದು ಬರಲ್ಲ ನನಗೆ. ಸೆಕೆಂಡ್ ಇಯರ್ಗೆ ಈ ತೆಗೆದಿರೋ ಮಲ್ಚಿಂಗ್ ಎಲ್ಲ ಅದೇ ಮಲ್ಚ ಆಯ್ತು. ಆ ಮಲ್ಚ ನನಗೆ ಗೊಬ್ಬರ ಆಯ್ತು. ಈ ರವದಿ ಏನಿರ್ತತೋ ಈ ಒಣಗರಿ, ಈ ಒಣಗರಿಗಳೆಲ್ಲಾನೇ ನಮಗೆ ಇದಾಯ್ತು. ಇವೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಈ ಕಳೆ ತೆಗಿಬೇಕು, ತೆಗೆದ್ಬಿಟ್ಟು ನಾವು ಹಳ್ಳಕ್ಕೆ ಹಾಕ್ತಿವಿ. ಸಾಲ್ಗೆ ಹಾಕಿದಾಗ ಅದು ಗೊಬ್ಬರ ಆಯ್ತು ನಮ್ಗೆ. ನಾವು ಹಾಕೋ ಜೀವಾಮೃತ ಅದ್ರ ಮೇಲೆ ಹಾಕ್ತಿವಿ, ಅದು ಗೊಬ್ಬರ ಕನ್ವರ್ಟ್ ಆಯ್ತು. ಕಾಮನ್ ರೈತರಿಗೆ ಎಷ್ಟು ಖರ್ಚು ಬರ್ಬೋದು ಸರ್ ಈ ತರ ಪದ್ಧತಿ ಅಳವಡಿಸ್ಕೊಳ್ದಲೆ? ಸರ್ ನಾನು ಅಕ್ಕಪಕ್ಕ ರೈತರು ನೋಡ್ತೀನಿ, ಅವ್ರು ಮಿನಿಮಮ್ 10ರಿಂದ 15 ಮೂಟೆ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಾರೆ 1 ಎಕರೆಗೆ. ಅವರಿಗೆ ಅದೇ ಈಗ 20,000ರಿಂದ 30,000 ರೂಪಾಯಿ ಗೊಬ್ಬರಕ್ಕೆ ಆಯ್ತು.
ಈ ಲೇಬರ್ ಖರ್ಚು ಎಲ್ಲರದು ಅದು ಅವ್ರಿಗೂ ಅಷ್ಟೇ ಇರ್ತದೆ, ನನಗೂ ಅಷ್ಟೇ ಇರ್ತದೆ ಅನ್ಕೊಳ್ಳಿ ಸರ್. ಆ 10,000 ರೂಪಾಯಿ ಎಲ್ಲರಿಗೂ ಇರ್ತದೆ. ಅವ್ರಿಗೆ ಆ 40,000 ರೂಪಾಯಿ ಖರ್ಚು, ನನಗೆ ಬರೀ 10,000 ರೂಪಾಯಿ ಖರ್ಚು. ನಾನು ಎಕರೆ ಮಾಡಿದ್ರೇನು 10,000 ರಿಂದ 15,000 ರೂಪಾಯಿ ಖರ್ಚು ಅಷ್ಟೇ. ನಿಮಗೆ ರಾಸಾಯನಿಕ ನಮ್ದಿಲ್ಲ ಖರ್ಚು. ನಿಮ್ದು ಗೋಮೃತ ಅದೆಲ್ಲ ಸೇರಿದ್ರೆ ಎಷ್ಟಾಗುತ್ತೆ ಸರ್ ನನಗೇನು ಖರ್ಚಿಲ್ಲ, ನಾನು ಬೆಲ್ಲ ನನ್ನ ಕಬ್ಬಲ್ಲೇ ಮಾಡ್ಕೊಂತೀನಲ್ವಾ. ಹಂಗೆ ನಾನು ಹೇಳೋದು ಅದನ್ನೇ ಮಾತು. ನಾವ್ ಹಿಂಗೆಲ್ಲ ಮಿಶ್ರಮ ವ್ಯವಸಾಯ ಮಾಡ್ಕೊಂಡಾಗ ನಮ್ಗೆಲ್ಲ ಬರ್ತತೆ. ಇದರದಾಗ ಸಮಗ್ರ ಕೃಷಿನಲ್ಲಿ ಹಸುಗಳಿದಾವ ನಮಗೆ. ನಮ್ಮ ಹಸುಗಳದೇ ನಾವು ತಂದ್ಕೊಂತೀವೆಲ್ಲ. ಮಜ್ಜಿಗೆ ನಂದೆ, ತುಪ್ಪ ನಂದೆ, ಎಲ್ಲ ನಮ್ದೇ ಅಲ್ವಾ. ನಾವ್ ಅದರಿಂದ ನಮ್ಗೇನು 5 ಪೈಸೆ ಖರ್ಚಿಲ್ಲ. ನಾನು ಹೇಳೋದೇ ನಾವು ಅದು ಖರ್ಚು ಲೆಕ್ಕ ಹಾಕೊಂಡಿದ್ರೇನು 10,000 ರಿಂದ 12,000 ರೂಪಾಯಿ. ಅದು ನಾನು ಹೇಳೋದು. ನಾವು 4 ಜನ ಲೇಬರ್ ಇಟ್ಕೊಂಡಿದೀವಿ. ಅವ್ರು ಕೂಲಿ ಬಿಟ್ರೆ ನನಗೆ ಬೇರೆ ಖರ್ಚಿಲ್ಲ. ಅವರು ನಮ್ಮ ಮನೆ ಮಕ್ಕಳ ತರ ರೂಢಿ ಆಗ್ಬಿಟ್ಟಿದ್ದಾರೆ ನಮ್ಗೆ, ನಾವು ಈ ವ್ಯವಸಾಯ ಸ್ಟಾರ್ಟ್ ಮಾಡಿದ್ಮೇಲೆ. ಆ ತರ ನಾವು 4 ಮನೆಗೆ ನಾವು ಊಟ ಕೊಡ್ತಾ ಇದೀವಿ ಅನ್ನೋದು ತೃಪ್ತಿ ಒಂದಿರ್ತತೆ. ಒಂದು ಎರಡನೇದು, ರೈತನಾಗಿ ಹೊರಗಡೆಯಿಂದ ಏನು ತರದಂಗೆ ನಮ್ಮ ಮನೆಯಲ್ಲಿ ನಾವು ಬೆಳ್ಕೊಂಡಿರೋದು ನಾವು ತಿಂತೀವಿ. ಇದು ಎರಡನೇ ಪ್ರಶ್ನೆ. ಕರೆಕ್ಟಾಗಿ 10 ಮನೆ ನಾವು ಏನಾರೆ ಈ ಆರ್ಗಾನಿಕ್ ವ್ಯವಸಾಯದವರು ಕರೆಕ್ಟ್ ಆದಂತ ಎಲ್ಲಾ ಫುಡ್ ನಾವೇ ಕೊಟ್ರೆ ಒಂದೊಂದು ಮನೆಯಿಂದ ಒಂದೊಂದು ತಿಂಗಳಿಗೆ ನಮಗೆ 25,000 ತನಕ ಒಂದೊಂದು ಮನೆಯವರು ಕೊಡ್ತಾರೆ. ನೀವು ಲೆಕ್ಕ ಹಾಕೊಳ್ಳಿ, ನಾನು ಹೇಳ್ತೀನಿ. ನಿಮಗೆ ಕೋಳಿಯಿಂದ ಹಿಡಿದು ಎಗ್ಗಿಂದ ಹಿಡಿದು ಎಲ್ಲ ನಾವೇ ಕೊಡ್ಬೇಕು ಅವ್ರಿಗೆ. ಆವಾಗ ನಿಮಗೆ ಆಗ ಅಂತದ್ದು ಖರ್ಚು ಬಹಳ ಕಮ್ಮಿ, ನಿಮಗೆ ಬರೋದೆಲ್ಲ ಲಾಭನೇ. 1 ಲಕ್ಷ ರೂಪಾಯಿ ಆರಾಮಾಗಿ ಉಳಿಸ್ಬೋದಮ್ಮ ನಾವು. ಏನ್ ಹೇಳ್ತಾರೆ ಸರ್ ಈಗ ಇಲ್ಲಿ ರೈತರು? ಸರ್ ಇಲ್ಲಿ ರೈತರು ಮೊದಲು ನಾನು ಬಂದ್ ಮಾಡಿದಾಗ ಇವ್ರಿಗೆಲ್ಲ ದುಡ್ಡಿದೆ ತಂದು ಸುರುತ್ತಾ ಇದ್ರು ಅನ್ಕೊಂಡ್ರು. ಈಗ ನಾನೇ ರೈತರನ್ನೆಲ್ಲ ಕರೆದು ತೋರಿಸ್ತೀನಿ, ನಿಮ್ಗೆ ನಮ್ಗೆ ವ್ಯತ್ಯಾಸ ಅಷ್ಟೇ ಅಪ್ಪ, ಬರೋದು ನೋಡಿ ಹೆಂಗಿದೆ ಅಂತ ಹೇಳಿ. ಈಗ ನಮ್ಮ ತೋಟ ನೋಡಿ ಅವ್ರು ಆಶ್ಚರ್ಯ ಆಗ್ತಾರೆ. ಕಾರಣ ಏನಂದ್ರೆ, ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಖರ್ಚು ಮಾಡ್ತೀರಾ, ನಾವೆಲ್ಲಿ ಮಾಡಕ್ಕಾಗ್ತದೆ. ನಾವು ಖರ್ಚು ಮಾಡ್ತಾ ಇಲ್ಲ ಅನ್ನೋದು ಅವ್ರಿಗೆ ಎಷ್ಟು ಸತಿ ಹೇಳಿದ್ರೆ ಅರ್ಥ ಆಗಲ್ಲ. ಈಗ 1 ವರ್ಷ ಕಾಯ್ಬೇಕು ಅಂತಾರೆ. 1 ವರ್ಷ ಕಾಯಂಗೆ ಇಲ್ಲ ಯಾವ ಬೆಳೆ ಮಾಡಿದ್ರೇನು. ಅಂತರ ಬೆಳೆಗಳು ತಗೊಂತ ಇದ್ರೆ ಖರ್ಚು ದುಡ್ಡು ಆಗ್ತಾ ಇರ್ತವೆ. ನೀವೇನೇನು ಅಂತರ ಬೆಳೆ ಬೆಳೆದ್ರಿ ಸರ್ ಇದರಲ್ಲಿ? ಫಸ್ಟ್ ಟೈಮ್ ನಾನು ಏನ್ ಮಾಡಿದೆ ಅಂದ್ರೆ, ಎಲ್ಲ ನಾನು ಇದು ಅದಕ್ಕೆ ಸಣ್ಬು ಎಲ್ಲ ಹಾಕಿದ್ದೀನಿ. ಈಗ ನಾನು ತರಕಾರಿ ಹಾಕಂತೀನಿ. ನನಗೆ ಈ ಬಿಸಿಲು ಅವಾಯ್ಡ್ ಆಗ್ತದೆ ಇದ್ರಲ್ಲಿ. ಈ ತರಕಾರಿ ನನಗೆ ಈ 4 ತಿಂಗಳು ನನಗೆ ತರಕಾರಿ ಸಿಗ್ತವೆ ಈ ಬಿಸಿಲು ಕಾಲದಲ್ಲಿ. ನಿಮಗೆ ಹೇಗ್ ಬಂತು ಸರ್ ಈ ಐಡಿಯಾ ಎಲ್ಲ? ಅಂದ್ರೆ ನಮ್ಮ ಯಜಮಾನರು, ನಾನು ಎಲ್ಲಿ ಕೆಲಸ ಮಾಡಿದ್ದೀನೋ ಸೋಮ ಎಂಟರ್ಪ್ರೈಸಸ್ ಲಿಮಿಟೆಡ್ ಅಲ್ಲಿ, ಅವರು ಕಾಫಿ, ಅರಕು ಕಾಫಿನಲ್ಲಿ ಜಾಸ್ತಿ ತೊಡಗಿಸ್ಕೊಂಡಿದ್ದಾರೆ. ಅವರು ಅಲ್ಲಿ ಒಬ್ಬರು ಡೈರೆಕ್ಟರ್, ಒಬ್ರು ಕರ್ನಾಟಕದಲ್ಲಿ, ಅದು ಆಂಧ್ರ, ಅರಕು ವಿಶಾಖಪಟ್ಟಣ ಪಕ್ಕದಲ್ಲಿದೆ. ಅಲ್ಲಿ ಅವರು ಕಾಫಿ ಬೆಳೆಸ್ತಾರೆ ನ್ಯಾಚುರಲ್ ಆಗಿ. ಕಾಂಪೋಸ್ಟ್ಗಳೆಲ್ಲ ಮಾಡಿಸಿ ರೈತರಿಂದ ಹಾಕ್ಸಿ. ಅವ್ರು ಏನಂದ್ರೆ ಆ ಆದಿವಾಸಿಗಳು ಎಲ್ಲಿ ಅವರು ಇದಾರೋ ಅವರೆಲ್ಲ ಚೆನ್ನಾಗಿ ಇಂಪ್ರೂವ್ ಆಗ್ಬೇಕು ಅಂತ ಉದ್ದೇಶದಲ್ಲಿ ದೊಡ್ಡವರು ಜನ ಸೇರಿ ಮಾಡಿದ್ದಾರೆ ಅಲ್ಲಿ. ಅದಕ್ಕೆ ಒಬ್ರು ನ್ಯೂಜಿಲೆಂಡ್ ನಿಂದ ಡೇವಿಡ್ ಅವರಂತ ಒಬ್ರು ಡೈರೆಕ್ಟರ್ ಇದ್ದಾರೆ ಅದರಲ್ಲಿ. ಅವರಿಂದ ನಾನು ಸ್ವಲ್ಪ ಕಲ್ತಿದ್ದೆ. ನಮ್ಮ ಯಜಮಾನ್ರು ಅವ್ರನ್ನ ಪರಿಚಯ ಮಾಡಿದ್ರು, ಅದರಿಂದ ನಾನು ಸ್ವಲ್ಪ ಕಲ್ತಿದ್ದೆ. ಆದ್ರೆ ಆ ಕಲ್ತಿರೋದನ್ನ ಹಂತವಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ವಿ. ಇವತ್ತು ಮಂಡ್ಯ ಜಿಲ್ಲಾದಲ್ಲಿ ಎಲ್ಲೇ ಒಂದು 10 ಜನ ರೈತರು ಸೇರಿದಾಗ ಅವ್ರದ್ದು ಒಂದು ತೋಟ ಇದೆ ಅನ್ನೋದು ಹೆಸರು ಬಂದಿದೆ ಈಗ. ಅಂದ್ರೆ ಇದರಿಂದ ನನಗೆ ಹೆಸರಿಗಾಗಿ ನಾವು ಮಾಡಿಲ್ಲ, ಇಲ್ಲ ಆತ್ಮತೃಪ್ತಿಗಂದ್ರೆ ಅಮ್ಮ, ನಾವು ಚಿಕ್ಕ ವಯಸ್ಸಲ್ಲಿ ರೈತರ ಮನೆಯಲ್ಲಿ ಹುಟ್ಟಿದಾಗ ನಾವು ಎಷ್ಟು ಕಷ್ಟ ಅನುಭವಿಸಿದೀವೋ, ಒಂದು ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಒಂದು ಕಡುಬಡವರಾಗಿ ಬಾಧೆನೆಲ್ಲ ಅನುಭವಿಸ್ತೀವಿ ನೋಡಿ. ಆ ಅನುಭವನೇ ಇವತ್ತು ಇದೆಲ್ಲ ಮಾಡಿ ಒಬ್ಬ ರೈತನಿಗೆ ಅನುಕೂಲ ಆಗಂಗೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಮಾಡ್ತಾ ಇದ್ದೀನಿ. ಅದೊಂದು, ನಾನೇನು ಅವ್ರಿಗೆ ಫ್ರೀಯಾಗೇನು ಕೊಡಲ್ಲ, ನಾನು ಮಾಡ್ಕೊಂಡಿರೋದು ನಂದು, ಅವ್ರಿಗೆ ಕಳಿಸ್ಕೊಡ್ತೀನಿ, ನೀವು ಹಿಂಗೆ ಮಾಡ್ಕೊಂಡ್ರೆ ಅನುಕೂಲ ಆಗ್ತತೆ ಅಂತ ಹೇಳಿ. ಇದು ನನ್ನ ಅಭಿಪ್ರಾಯ ಅಮ್ಮ. ಓವರಾಲ್ ರೈತರಿಗೆ ಏನ್ ಹೇಳ್ತೀರಾ ಸರ್? ನೀವು ಕಬ್ಬು ಬೆಳೆಗಾರರಿಗೆ ಈ ನಿಮ್ಮ ಇದನ್ನ ಕಾನ್ಸೆಪ್ಟ್ ನೋಡಾದ್ಮೇಲೆ? ಸರ್, ಮಿಶ್ರಮ ಬೆಳೆಗಳು ಮಾಡ್ಕೊಂಡಾಗ ರೈತನಿಗೆ 4 ತರ ದುಡ್ಡು ಬರ್ತದೆ. ನೀವು ಒಂದೇ ದುಡ್ಡಿಗಾಗಿ ನೋಡ್ತಾ ಇದ್ದೀರಾ, ಒಂದು ದುಡ್ಡಾಗಿ ನೋಡಿದಾಗ ನಿಮಗೆ ದುಡ್ಡು ಅಷ್ಟು ಬರಲ್ಲ. ನೀವು ಒಂದೇ ಬೆಳೆ ಹಾಕಿದಾಗ ಮಿಶ್ರಮ ಬೆಳೆಗಳು ಹಾಕೊಂಡ್ರೆ 4ರಲ್ಲಿ 4 ರೂಪಾಯಿ ಬರ್ತದೆ. ನೀವು ಮಿಶ್ರಮ ಬೆಳೆ ಹಾಕೊಂಡಾಗ 4 ರೂಪಾಯಿ ಬರೋದು. ಇದು ಒಂದು ಸಿಂಗಲ್ ಬೆಳೆ ಹಾಕೊಂಡ್ರೆ 4 ರೂಪಾಯಿ ಬರೋದು. ಮಿಶ್ರಮ ಬೆಳೆನಲ್ಲಿ 16 ರೂಪಾಯಿ ಬರ್ತದೆ ಸಮಗ್ರ ಕೃಷಿ ಮಾಡಿದ್ರೆ.
ಸಮಗ್ರ ಕೃಷಿ ಅಲ್ಲ, ಮಿಶ್ರ ವ್ಯವಸಾಯ. ಸಮಗ್ರ ಕೃಷಿ ಅಂದ್ರೆ ಹಸುಗಳು, ಕೋಳಿ, ಕುರಿ ಇವೆಲ್ಲ ಕಾಮನ್ ನಮ್ಗೆ. ಅವೆಲ್ಲ ವ್ಯವಸಾಯದಲ್ಲಿ ಇರ್ಲೇಬೇಕು ನಮ್ಗೆ. ನಾವು ಯಾವುದು ಹೊರಗಡೆಯಿಂದ ತರದಂಗೆ ನಾವು ಮಾಡ್ಕೋಬೇಕಮ್ಮ. ಅದು ವ್ಯವಸಾಯ. ಆ ರೀತಿ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀರಾ? 100% ಅಮ್ಮ. ನಾನೇ 1000 ಜನಕ್ಕೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಖರ್ಚು ಮಾಡಿ 1000 ಜನಕ್ಕೆಲ್ಲ ನಾನು ತೋಟ ತೋರಿಸ್ತೀನಿ. ನಾನು ತೋರಿಸಿ ಒಂದು ಮೀಟಿಂಗ್ ತರ ಏರ್ಪಾಟ್ ಮಾಡಿ ಎಲ್ಲರಿಗೂ ಊಟ ಕೊಟ್ಟು ಕಳಿಸ್ತೀನಿ, ನನ್ನ ತೋಟದಲ್ಲಿ ಬೆಳೆದಿರೋವೆ. ಕಾರಣ ಏನಂದ್ರೆ ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರಮ್ಮ. ಮನಸ್ಸು, ಇನ್ನೊಬ್ಬರ ಮನಸ್ಸು ಇಲ್ಲಿ ನಾವು ಇರಬೇಕು ಅಂದಾಗ ನಾವು ಮಾಡಿರೋ ಪದ್ಧತಿಗಳು 10 ಜನಕ್ಕೆ ತೋರಿಸಿದ್ರೆ, ಆ 10 ಜನದಲ್ಲಿ ಕನಿಷ್ಠ 4 ಜನ 3 ಜನ ಮಾಡಿದ್ರೇನು ನಾವು ಸಾರ್ಥಕಕ್ಕೆ ಬಂದಂಗೆ. ಕನಿಷ್ಠ ಒಬ್ಬರು ಮಾಡಿದ್ರೇನು ನಮ್ಮ ಜೀವನ ಸಾರ್ಥಕ ಆದಂಗೆ. ಕಾರಣ ಏನಂದ್ರೆ ನಮ್ಮನ್ನ ನೋಡಿ ಇಂಥವ್ರು ಮಾಡಿದ್ರಪ್ಪ ಅಂತೇಳಿ. ಈಗ ನಮ್ಮನ್ನ ನೋಡಿ ಈ ಅಕ್ಕಪಕ್ಕದಲ್ಲಿ 4 ಜನ ಪರ್ಫೆಕ್ಟ್ ಆಗಿ ನಾವ್ ಹೆಂಗ್ ಮಾಡಿದ್ವಿ ಹಂಗೆ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡಿದಾಗ ನಾನು ಹೇಳ್ತೀನಿ, ಇನ್ನೊಂದು 2-3 ವರ್ಷದಲ್ಲಿ ಅವ್ರ ತೋಟ ನನಗಂದ್ರೆ ಮೀರಿ ಇರ್ತದೆ. ಕಾರಣ ಏನಂದ್ರೆ ನಾವು ಮಾಡಿರೋ ತಪ್ಪುಗಳು ಅವ್ರಿಗೆ ಹೇಳ್ತೀನಿ ನಾನು, ಈ ತಪ್ಪುಗಳು ಆಗ್ಬಾರ್ದಮ್ಮ, ಇದಾಗದಂಗೆ ಹಿಂಗ್ ಮಾಡ್ಕೊಂಡ್ರೆ ಒಳ್ಳೇದಾಗ್ತದೆ ಅಂತ. ಅದು ವ್ಯವಸಾಯದಲ್ಲಮ್ಮ. ವ್ಯವಸಾಯ ಅಂದ್ರೇನೆ ಸಹಾಯ ಇದೆ ಅದರಲ್ಲಿ. ಆ ಸಹಾಯ ಮಾಡೋದಕ್ಕೆ ವ್ಯವಸಾಯ ಅಂತ ಇಟ್ಕೊಂಡಿರೋದು. ನಾವು ಬೆಳೆದಿರೋ ಬೆಳೆ ಎಲ್ಲ ನಾವು ತಿನ್ನಲ್ಲ. ನಾವು ತಿನ್ನೋದು ಇಷ್ಟೇ ಅನ್ನ, ಮಿಕ್ಕಿದ್ದೆಲ್ಲ ಬೇರೆಯವ್ರಿಗೆ ಕೊಡೋದು. ಅವ್ರ ಆರೋಗ್ಯ ನಾವು ಕಾಪಾಡ್ದಂಗೆ ಆಗ್ತೀವಿ. ಅವ್ರ ಮನಸ್ಸಲ್ಲಿ ನಾವು ಉಟ್ಕೊಂಡಿದ್ರೆ ಸಾಕಮ್ಮ. ಇನ್ನು ಅದಕ್ಕಂದ್ರೆ ದೊಡ್ಡದೇನು ಬೇಕಾಗಿಲ್ಲ. ಈ ಜೀವನ ಒಂದು ಸಣ್ಣದಾಗ ಒಂದು ಮಾತು ಹೇಳ್ತೀನಿ. ನನ್ನ ಮಗ ಅಮೆರಿಕಾದಲ್ಲಿ ಓದ್ತಾ ಇದ್ದ, ನಾನು ಅಮೆರಿಕಕ್ಕೆ ಹೋಗಿದ್ದೀನಿ. ಹೋದಾಗ ಎಲ್ಲರೂ ಸರ್ಟಿಫಿಕೇಟ್ ತಗೊಂತ ಇದ್ದಾರೆ. ನನ್ನ ಮಗನ ಕೇಳಿದೆ ಸರ್ಟಿಫಿಕೇಟ್ ತಗೊಳಪ್ಪ ಅಂತ. ಅವ ಎಲ್ಲ ಆದ್ಮೇಲೆ ತಗೋನಾನು ಬಿಡು ಅಂದ. ಸಾಯಂಕಾಲಕ್ಕೆ ನನಗೆ ನಮ್ಮ ಮನೆಯಿಂದ ಫೋನ್ ಬಂತು, ಸರ್ ನಿಮ್ಮ ಯೂನಿವರ್ಸಿಟಿಯಿಂದ ಹಿಂಗೆ ಒಂದು ಕವರ್ ಬಂದಿದೆ ಕೊರಿಯರಲ್ಲಿ ಅಂತ. ಅದು ತಗೊಂಡು ನೋಡಪ್ಪ ಏನಿದೆ ಅಂತ. ಅದರಲ್ಲಿ ಸರ್ಟಿಫಿಕೇಟ್ ಇದಾವೆ. ನನ್ನ ಮಗನ ಕೇಳಿದ್ರೆ ಏನು ಹೇಳಿದ್ನೋ ಗೊತ್ತಾ, ನಾನು ತಿನ್ನೋದಿಷ್ಟು ಅನ್ನ, ನಿಮ್ಮನ್ನೆಲ್ಲರನ್ನೂ ಬಿಟ್ಟು ನಾನು ಯಾಕೆ ಇರಬೇಕು? ನಿಮಗೆ 2 ಅವರಲ್ಲಿ ಏನೇ ಕಷ್ಟ ಆಗಲಿ ಸುಖ ಆಗಲಿ ನೀವು ಕರೆದ ತಕ್ಷಣ 2 ಅವರಲ್ಲಿ ನಾನು ಬರಂಗಿರ್ಬೇಕು. ಆ ಥರ ಇದ್ರೆ ಅದು 10,000 ಬರಲಿ ಸಂಬಳ ನನಗೆ, ಅದರಲ್ಲೇ ತೃಪ್ತಿಯಾಗಿ ಬದುಕೋಣ ಅಂತಂದ. ನಾನು ಅವನು ಹೇಳಿದ್ದು ಮಾತು ತಗೊಂಡು ನಾವು ಈ ರೀತಿ ಮೊದಲು ಕನ್ವರ್ಟ್ ಆಗಿಬಿಡ್ಬೇಕು ಅಂತ ಮನಸ್ಸು ಬಂತು ನನಗೆ. ಇಷ್ಟು ಅನ್ನಕ್ಕಾಗಿ ನಾವು ಯಾಕೆ ಪರದಾಡ್ತಾ ಇದ್ವಿ? ರಾತ್ರಿ ಆಗಲೂ ಟೆನ್ಷನ್ ತಗೊಂಡು ಸ್ಟ್ರೆಸ್ ಆಗಿ ನಿದ್ದೆ ಇಲ್ಲ, ಏನೂ ಇಲ್ಲ, ಊಟ ಇಲ್ಲ ಟೈಮಿಗೆ, ಇವೆಲ್ಲ ಯಾಕೆ ಮಾಡಬೇಕು ಅನ್ನೋದು ಬಂತು ನನಗೆ. ಅಂದರೆ ಎಲ್ಲರೂ ಹಂಗೆ ಅನ್ಕೊಂಡ್ರೆ ಆಗಲ್ಲ, ಮಾಡೋರು ಮಾಡಲೇಬೇಕು. ಆದರೆ ವ್ಯವಸಾಯಕ್ಕೆ ಬರಬೇಕು ಅನ್ನೋದು ಆ ಥರ ಬಂತಮ್ಮ. ಎರಡನ್ನೋದು ಚಿಕ್ಕ ವಯಸ್ಸಲ್ಲಿ ಬಾಧೆಗಳು. ಥ್ಯಾಂಕ್ ಯು ಸರ್, ತುಂಬಾ ಮಾಹಿತಿಯನ್ನು ಕೊಟ್ರಿ. ಇಲ್ಲಮ್ಮ, ನಿಮ್ಗೆ ಧನ್ಯವಾದಗಳು. ಆದರೆ ಈ ವಿಡಿಯೋ ನೋಡಿದವ್ರು ಯಾರೇ ಆಗಲಿ ನನ್ನ ತೋಟಕ್ಕೆ ಬಂದರೆ ನಾನು ಫ್ರೀಯಾಗಿ ವೀಕ್ಷಣೆ ಕೊಡ್ತೀನಿ. ನಾವು ಮಾಡಿರೋ ಪದ್ಧತಿಗಳು ನೀವು ನಿಮ್ಮ ತೋಟದಲ್ಲಿ ಅಳವಡಿಸ್ಕೋಬೋದಮ್ಮ. ಇದರಲ್ಲಿ ಬೇಕಾಗಿರೋದು ಅಳವಡಿಸ್ಕೊಳ್ರಿ, ಬೇಡದ ಇರೋದು ತೆಗೆದು ಬಿಸಾಕ್ರಿ. ಇದು ಯಾವ ರೈತರಿಗಾಗಲೇ ಹೇಳ್ತೀನಿ. IT-ದವ್ರಿಗೊಂದು ಸಣ್ಣ ಮಾಹಿತಿ ಕೊಡ್ತೀನಮ್ಮ ನಾನು. ಯೂಟ್ಯೂಬ್ ನೋಡಿ ಜಾಸ್ತಿ ಖರ್ಚು ಮಾಡಕ್ ಹೋಗ್ಬೇಡ್ರಿ. ಭೇಟಿ ನೀಡಿ ನೀವು ರೈತರ ಮನೆಗೆ ಬನ್ನಿ. ನಿಮಗೆ ಖಾಲಿ ಇರುವಾಗೆಲ್ಲ ಒಂದು 4 ತಿಂಗಳು 5 ತಿಂಗಳು ಟೈಮ್ ಇಟ್ಕೊಂಡು ವ್ಯವಸಾಯ ಮಾಡಕ್ ಮೊದಲು ರೈತರ ಮನೆಗಳಿಗೆ ತಿರುಗಿ. ಒಂದೇ ರೈತನ ಹತ್ರಗೂ ಹೋಗ್ಬೇಡಿ, 4-5 ರೈತರ ಹತ್ರಕ್ಕೆ ಹೋಗಿ ಅವ್ರು ಹೆಂಗ್ ಮಾಡ್ತಾ ಇದಾರೆ, ಅವ್ರ ಪದ್ಧತಿಗಳೇನು, ಈ ತರ ತಿಳ್ಕೊಂಡು ವ್ಯವಸಾಯಕ್ಕೆ ಇಳೀರಿ. ನೀವು ಸಂಪಾದನೆ ಮಾಡಿರೋ ದುಡ್ಡು ಎಷ್ಟೋ ಶ್ರಮ ಬಿದ್ದರೆ ನೀವು ಉಳಿಸ್ಕೊಂಡಿದ್ರ, ಆ ದುಡ್ಡನ್ನ ನೀವು ಸೇಫ್ ಆಗಿ ಇಟ್ಕೊಳ್ರಿ ಅಂತ ನನ್ನ ಅಭಿಪ್ರಾಯ. ಇದು ನಾನು IT ಅವ್ರಿಗೆ ಕಂಪಲ್ಸರಿ ಹೇಳ್ತೀನಿ. ಪಬ್ಲಿಕ್ ಮೀಟಿಂಗಲ್ಲಿ ನಾನು ಈ ಮಾತು ಹೇಳ್ತೀನಿ. ರೈತರ ಮನೆಗೆ ಹೋಗಿ ನೋಡಿ, ರೈತರಿಂದ ಪರ್ಚೇಸ್ ಮಾಡೋದು ಕಲೀರಿ. ಅವರಿಗೆ ನೀವು 2 ರೂಪಾಯಿ ಜಾಸ್ತಿ ಕೊಡ್ತೀರಾ, ನಿಮಗೆ 4 ರೂಪಾಯಿ ಉಳಿತಾಯ ಆಗ್ತತೆ ಅನ್ನೋದು ನಾನು ಯಾವತ್ತೂ ಹೇಳ್ತೀನಿ. ಇದು ಒಳ್ಳೆ ಆರೋಗ್ಯವಂತರಾಗಿರ್ತೀರಾ ಅಂತ. ನಮಸ್ಕಾರ ಅಮ್ಮ, ಎಲ್ಲ ರೈತರಿಗೆ ಪರವಾಗಿ ನಾನು ನಿಮ್ಮ ಯೂಟ್ಯೂಬ್ ಚಾನಲ್ ಅವರಿಗೆ ಪ್ಲಸ್ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ.